ಮಲೆನಾಡು ಭಾಗದಲ್ಲೂ ಪುನರ್ವಸು ಮಳೆ ಆರ್ಭಟಿಸ್ತಾ ಇದೆ. ಇದರ ಪರಿಣಾಮವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ವ್ಯಾಪ್ತಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅಪಾಯದ ಮಟ್ಟವನ್ನ ಮೀರ್ತಾ ಇದೆ. ಭದ್ರಾ ನದಿ ಮುಳುಗಿದೆ. ಹೆಬ್ಬಾಳ ಸೇತುವೆ ಮುಳುಗಡೆಯಿಂದಾಗಿ ಹೊರನಾಡು ಹಾಗೂ ಕಳಸ ಸಂಪರ್ಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿ ಬಂದಾಗಿದೆ. ಕಳೆದ ರಾತ್ರಿಯಿಂದ ಕೂಡ ಸೇತುವೆ ಮೇಲೇನೆ ಭದ್ರಾ ನದಿ ಉಕ್ಕಿ ಹರಿಯುತ್ತೆ. ಪ್ರತಿ ವರ್ಷ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಹೆಬ್ಬಾಳೆ ಸೇತುವೆ ಮುಳುಗಡೆ ಆಗೋದನ್ನು ನಾವು ಕೇಳ್ಪಡ್ತಾ ಇರ್ತೀವಿ. ಈ ಸಲ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಕಳೆದ ರಾತ್ರಿಯಿಂದ ಕೂಡ ಸೇತುವೆ ಮೇಲೇನೆ ಭದ್ರಾ ನದಿ ಉಕ್ಕಿದೆ. ಮುಂಜಾಗ್ರತಾ ಕ್ರಮವಾಗಿ ಸೇತುವೆ ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಸೇತುವೆ ಸಂಚಾರಕ್ಕೆ ಯೋಗ್ಯವಲ್ಲ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಸೇತುವೆ ಮೇಲೇನೆ ನೀರಿನ ಸೆಳೆತ ಯಾವ ಮಟ್ಟಿಗಿದೆ ಅಂತ ಹೇಳಿ. ಸೊ ಸೇತುವೆ ಬಳಿ ಕಳಸಾ ಪೊಲೀಸರು ಮೊಕ್ಕಾಂ ಕೂಡ ಹೂಡಿದ್ದಾರೆ. ಹೋಮ್ ಗಾರ್ಡ್ಸ್ ಕೂಡ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಪಾಯಕ್ಕೆ ಆಹ್ವಾನ ಕೊಡಬಾರ್ದು ಅಥವಾ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹೊರನಾಡು ಹಾಗೂ ಕಳಸವನ್ನ ಸಂಪರ್ಕ ಮಾಡುತ್ತೆ ಈ ಸೇತುವೆ. ಓಕೆ, ಮಲೆನಾಡು ಭಾಗ ಚಿಕ್ಕಮಗಳೂರಿನಲ್ಲಿ ಅಲ್ಲೂ ಕೂಡ ಮಳೆ ಆರ್ಭಟ ಜೋರಾಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ತುಂಗಾ ನದಿ ಅಂತಕ್ಕಂಥದ್ದು. ಶೃಂಗೇರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಮುಳುಗಡೆಯಾಗಿದೆ. ಸೇತುವೆ ಜಲಾವೃತವಾದ ಹಿನ್ನೆಲೆಯಲ್ಲಿ ಸ್ಥಳೀಯರು ಪರದಾಡ್ತಾ ಇದ್ದಾರೆ. ಆ ಸೇತುವೆ ಒಂದೇ ಅವ್ರಿಗೆ ಮಾರ್ಗ ಇರತಕ್ಕಂಥದ್ದಲ್ಲಿ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಕೊಗ್ರೆ ಮತ್ತು ಶೃಂಗೇರಿ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗಡೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ತಡವಾಗಿ ಮಳೆ ಶುರುವಾಯಿತು. ತಡವಾಗಿ ನೀರು ಮಳೆ ವ್ಯಾಪಿಸ್ಕೊಳ್ತು. ಈಗ ತೋರಿಸ್ತಾ ಇದೆ ಅದರ ಪ್ರತಾಪ ಏನು ಅಂತ ಅಂದ್ಬಿಟ್ಟು. ಯಾಕೆಂದರೆ ವಿಪರೀತವಾದಂತಹ ಮಳೆ ಆಗ್ತಕ್ಕಂಥ ಇನ್ನೊಂದು ಜಿಲ್ಲೆ ಚಿಕ್ಕಮಗಳೂರು. ಹಾಗಾಗಿ ಕಾಫಿ ಬೆಳೆಗಾರರಿಗೇನೋ ಖುಷಿ ಈಗ ಸದ್ಯಕ್ಕೆ. ಹೂ ಬಿಡೋ ತನಕ, ಹೂ ಬಿಡೋ ಅಷ್ಟೊತ್ತಿಗೆ ಮಳೆ ನಿಂತ್ಕೋಬೇಕಿಲ್ಲ ಅಂದರೆ ಎಲ್ಲ ಉದುರೋಗ್ಬಿಡುತ್ತೆ. ಬಟ್ ನದಿಗಳೆಲ್ಲ ತುಂಬಿ ಹರಿತಾ ಇದೆ ಮಲೆನಾಡು ಭಾಗದಲ್ಲಿ. ಚಿಕ್ಕಮಗಳೂರಲ್ಲಿ ತುಂಗಾ ನದಿ ಈಗಾಗಲೇ ವ್ಯಾಪಕವಾಗಿ ಹರಿತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಶೃಂಗೇರಿಗೆ ನೀವು ಈ ಕಡೆಯಿಂದ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಶ್ರೀಜಲ್ ಫಾಲ್ಸ್ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಹೆಚ್ಚು ಕಡಿಮೆ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ದೊಡ್ಡ ಜಲಪಾತಗಳು ಕೂಡ ಮೈದುಂಬಿ ಹರಿತಾ ಇದೆ. ಸುಮಾರು ಒಂದು 20 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಿಮಗೊಂದು 20 ಫಾಲ್ಸ್ ಸಿಗುತ್ತೆ ಆ ಭಾಗದಲ್ಲಿ. ಸಣ್ಣ ಸಣ್ಣ ಫಾಲ್ಗಳು, ಝರಿಗಳೆಲ್ಲ ನೋಡ್ತಾ ಇರ್ಬೋದು. ಈಗ ತುಂಬಿ ಹರಿತಾ ಇರ್ತಕ್ಕಂಥದ್ದು ಬಿ ಜಲಪಾತ ಇರ್ಬೋದು, ಇರ್ಫು ಫಾಲ್ಸ್ ಇರ್ಬೋದು, ಅಥವಾ ಚಿಕ್ಲಿ ಫಾಲ್ಸ್ ಇರ್ಬೋದು, ಎಲ್ಲವನ್ನು ನೋಡಿದ್ದೀರಾ. ನೋಡೋದಕ್ಕೆ ಒಂಥರ ತುಂಬ ಚೆನ್ನ. ಇವಾಗ ಇನ್ನು ಇದ್ರ ಬಗ್ಗೆ ಅಂತೂ ಶರಾವತಿ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಎಲ್ಲ ಕಡೆಯಲ್ಲೂ ಇದೇ ರೀತಿ. ಯಾವಾಗ ಮಳೆ ಪ್ರಮಾಣ ಜಾಸ್ತಿ ಆಗುತ್ತೆ, ನದಿಗಳಲ್ಲಿ ನೀರು ಜಾಸ್ತಿ ಆಗುತ್ತೆ. ಹಾಗಾಗಿ ಜಲಪಾತಗಳ ವೈಭೋಗ, ಸೊಬಗು ಅದನ್ನು ನೋಡಬೇಕು. ಅಷ್ಟು ಅದ್ಭುತವಾಗಿ ಇರ್ತಕ್ಕಂಥ ಸೊಬಗು. ಸೊ ಅಬ್ಬಿಕಲ್ಲು ಜಲಪಾತವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಅಬ್ಬಿ ಜಲಪಾತ ಇರತಕ್ಕಂಥದ್ದು ಕೊಡಗಲ್ಲಿ, ಮಡಿಕೇರಿ ಪಕ್ಕ. ಇದು ಅಬ್ಬಿಕಲ್ಲು ಜಲಪಾತ. ಸೊ ಇವೆಲ್ಲವೂ ಏನು ಸೂಚನೆ ಕೊಡ್ತಾ ಇದೆ ಅಂತಂದರೆ ಮಳೆ ಆಗಿದೆ ವ್ಯಾಪಕವಾಗಿ. ಘಟ್ಟ ಪ್ರದೇಶದಲ್ಲಿ ಮಳೆ ಆದಾಗಲೇ ನಿಮಗೆ ಈ ಥರ ಚಿತ್ರಣಗಳು ಕಂಡು ಬರ್ತಕ್ಕಂಥದ್ದು. ಬಟ್ ಇಡೀ ಕರ್ನಾಟಕವನ್ನು ಮಳೆ ವ್ಯಾಪಿಸಿದೆಯಾ ಅಂದರೆ ಇಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಇಲ್ಲ.